ಇನ್ನು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬೆಳಗಿನಿಂದಲೂ ಕೂಡ ಬಂದ್ ವಾತಾವರಣ ಇಲ್ಲ. ಎಂದಿನಂತೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಇದೆ. ಬೇರೆ ಜಿಲ್ಲೆಗಳಿಗೂ ಕೂಡ ಎಂದಿನಂತೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಬಸ್ಗಳು ಸಂಚರಿಸ್ತಾ ಇವೆ. ಹಾಗೆ ತಮಿಳುನಾಡು ಬಸ್ ಸಂಚಾರದಲ್ಲೂ ಕೂಡ ಯಾವುದೇ ವ್ಯತ್ಯಯ ಇಲ್ಲ. ಬೆಳಗಿನ ಜಾವ ಕೊಂಚ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ತಮಿಳುನಾಡಿಗೆ ಹೋಗೋ ಬಸ್ಗಳನ್ನು ಸ್ವಲ್ಪ ತಡೆ ಹಿಡಿಯಲಾಗಿತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ. ಆದರೆ ಈಗ ಯಾವುದೇ ಸಮಸ್ಯೆ ಇಲ್ಲದೆ ತಮಿಳುನಾಡು ಬಸ್ಗಳು ಸಂಚಾರ ಮಾಡ್ತಿವೆ. ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಬಂದ್ ಬಿಸಿಯಂತೂ ರಾಜ್ಯದಲ್ಲಿ ಎಲ್ಲೂ ತಟ್ಟಿಲ್ಲ. ಮಂಡ್ಯದಲ್ಲಿ ಕೊಂಚ ಪ್ರತಿಭಟನೆ ಬಿಟ್ಟರೆ ಬೇರೆ ಕಡೆಗಳಲ್ಲೆಲ್ಲವೂ ಕೂಡ ಸಹಜವಾದ ವಾತಾವರಣ ಇದೆ. ಆದರೆ ತಮಿಳುನಾಡಿಗೆ ಹೋಗೋ ಬಸ್ಗಳನ್ನೇನು ಬೆಳಗಿನ ಜಾವ ಕೊಂಚ ನಿಲ್ಲಿಸಲಾಗಿತ್ತು ಅನ್ನುವಂಥ ಮಾಹಿತಿಗಳು ಬರ್ತಾ ಇತ್ತು. ಈಗ ಎಂದಿನಂತೆ ಸಂಚರಿಸ್ತಾ ಇದೆಯಾ? ಸ್ಯಾಟಲೈಟ್ ಬಸ್ ನಿಲ್ದಾಣದ ಡೀಟೇಲ್ಸ್ ಕೊಡೋದಾದ್ರೆ. ಪ್ರತಿಮಾ, ಬೆಂಗಳೂರಲ್ಲಿ ಇವತ್ತಿನ ಬಂದ್ಗೆ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿಂದ ಬೇರೆ ಬೇರೆ ಭಾಗಗಳಿಗೆ KSRTC ಬಸ್ಗಳು ಸಂಚಾರ ಮಾಡೋದೇ ಸ್ಯಾಟಲೈಟ್ ಬಸ್ ನಿಲ್ದಾಣದ ಅತಿ ಹೆಚ್ಚಾಗಿ. ಹಾಗಾಗಿ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಏನಾದರೂ ಬಸ್ಸಿನಲ್ಲಿ ವ್ಯತ್ಯಯ ಆದರೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಎಫೆಕ್ಟ್ ಆಗುತ್ತೆ. ಆದರೆ ಬೆಳಗ್ಗೆಯಿಂದಲೂ ಕೂಡ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ KSRTC ಬಸ್ ಹಾಗೆಯೇ ತಮಿಳುನಾಡು ಸಂಚಾರ ಬಸ್ ಏನಿದೆ ಎಲ್ಲರೂ ಕೂಡ ಎಂದಿನಂತೆ ಕಾರ್ಯಾಚರಣೆಯನ್ನು ಮಾಡ್ತಿರುವಂಥದ್ದು. ಅದ್ರ ಜೊತೆಗೆ ಪ್ರಯಾಣಿಕರು ಕೂಡ ಅಷ್ಟೇ. ಅಂದರೆ ಯಾವುದೇ ರೀತಿಯೂ ಕೂಡ ಒಂದು ಬಂದ ವಾತಾವರಣ ಇಲ್ಲ ಅನ್ನುವಂಥ ರೀತಿಯಲ್ಲಿ ಓಡಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. KSRTC ಬಸ್ಗಳು ಸ್ಯಾಟಲೈಟ್ ಬಸ್ ನಿಲ್ದಾಣದ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳುತ್ತಾ ಇರುವಂಥದ್ದು. ಜೊತೆಗೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಬಸ್ಗಳು ಬರ್ತಾ ಇದ್ದಾವೆ. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ಆತಂಕ ಇದ್ದಿದೆ, ಏನಾದರೂ ತಮಿಳುನಾಡು ಸಾರಿಗೆ ಬಸ್ಗೆ ಏನಾದರೂ ಹಾನಿ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಬೆಳಗಿನ ಜಾವ ಸಹಜವಾಗಿ ಆತಂಕ ಇತ್ತು. ಜೊತೆಗೆ ನಮ್ಮ ಪೊಲೀಸರಿಗೂ ಕೂಡ ಆ ಒಂದು ಬಸ್ನ ಸುರಕ್ಷತೆ ಬಗ್ಗೆ ಒಂದಿಷ್ಟು ಕನ್ಸರ್ನ್ ಇತ್ತು. ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಬಂದ್ ಎಫೆಕ್ಟ್ ಇರುತ್ತೆ, ವಾತಾವರಣ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಭಟನಾಕಾರರು ಸ್ಯಾಟಲೈಟ್ ಬಸ್ ನಿಲ್ದಾಣ ಕಡೆಗೆ ಸುಳಿಯದೇ ಇರುವಂಥ ಕಾರಣದಿಂದಾಗಿ ಸದ್ಯಕ್ಕೆ ತಮಿಳುನಾಡು ಸಾರಿಗೆ ಬಸ್ಸನ್ನು ಕೂಡ ಸದ್ಯಕ್ಕೆ ಎಂದಿನಂತೆ ಸಂಚಾರ ಮಾಡೋದಕ್ಕೆ ಅನುವನ್ನು ಮಾಡಿಕೊಟ್ಟಿರುವಂಥದ್ದು. ಹಾಗಾಗಿ ನಮ್ಮ ಬೆಂಗಳೂರಿಂದ ಬೇರೆ ತಮಿಳುನಾಡಿಗೆ ಹೋಗುವಂಥ ಜನರು ಕೂಡ ಓಡಾಟವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಕಾದು ನೋಡಬೇಕಾಗುತ್ತೆ, ಪ್ರತಿಭಟನಾಕಾರರು ಬಂದೇನಾದ್ರು ಪ್ರತಿಭಟನೆ ಮಾಡ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ. ಅದರ ಜೊತೆಗೆ ಸ್ಯಾಟಲೈಟ್ ಸುತ್ತಮುತ್ತ ಕೂಡ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಪೊಲೀಸ್ ಬಂದೋಬಸ್ತನ್ನು ಅಂತೂ ಮಾಡ್ಕೊಂಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ.